Cross elasticity and promotional elasticity, presented by Udesh Shankar H, Digital Learning Department of College, Program BBA, first semester, subject economics, title of the paper Principles of Economics, Unit 3 Demand, Session 32 Cross Elasticity and Promotional Elasticity, Mangalore University. Previous session a recap, and in this session. In the last session we discussed about income elasticity. ಕೊನೆಯ ಸೆಷನ್ ಅಲ್ಲಿ ನಾವು ಇನ್ಕಮ್ ಇಲಾಸ್ಟಿಸಿಟಿಯ ಬಗ್ಗೆ ಚರ್ಚಿಸಿರುವಂಥದ್ದು. ಆದಾಯ ಬದಲಾದಾಗ ಯಾವ ರೀತಿಯಾಗಿ ಅಲ್ಲಿ ಬೇಡಿಕೆ ಬದಲಾಗುತ್ತೆ, ಆದಾಯ ಬದಲಾದಷ್ಟೇ ಬದಲಾಗುತ್ತಾ, ಹೆಚ್ಚುವರಿ ಬದಲಾಗುತ್ತಾ, ಹಾಗೆಯೇ ಇನ್ಕಮ್ ಇಲಾಸ್ಟಿಸಿಟಿಯ ವಿವಿಧ ವಿಧಗಳು, ಇನ್ಕಮ್ ಇಲಾಸ್ಟಿಸಿಟಿ ಆಗಿರುವಂಥದ್ದು, ಇನ್ಇಲಾಸ್ಟಿಸಿಟಿ ಆಗಿರುವಂಥದ್ದು, ಝೀರೋ ಇನ್ಕಮ್ ಇಲಾಸ್ಟಿಸಿಟಿ ಆಗಿರುವಂಥದ್ದು, ಯುನಿಟರಿ ಇನ್ಕಮ್ ಇಲಾಸ್ಟಿಸಿಟಿ ಇರುವಂಥದ್ದು ಅಂತ ಹೇಳ್ಕೊಂಡು ಬೇರೆ ಬೇರೆ ಇನ್ಕಮ್ ಇಲಾಸ್ಟಿಸಿಟಿಯ ಟೈಪ್ಸ್ ಅಥವಾ ವಿಧಗಳನ್ನು ಕೂಡ ಕಳೆದ ಕ್ಲಾಸ್ನಲ್ಲಿ ಚರ್ಚಿಸಿದ್ದೇವೆ. ಮತ್ತು ಆ ಇನ್ಕಮ್ ಇಲಾಸ್ಟಿಸಿಟಿ ಎನ್ನುವಂಥದ್ದು ಉತ್ಪಾದಕನಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾ ಉಪಯೋಗ ಇದೆ ಅಂತ ಹೇಳ್ಕೊಂಡು ಕೂಡ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂತ ಕೇಳಿದರೆ ಗ್ರಾಹಕ ಹೆಚ್ಚುವರಿ ಆದಾಯವನ್ನು ಯಾವುದಕ್ಕೆ ಖರ್ಚು ಮಾಡ್ತಾನೆ, ಎಷ್ಟು ಖರ್ಚು ಮಾಡ್ತಾನೆ, ಯಾವಾಗ ಖರ್ಚು ಮಾಡ್ತಾನೆ ಅಂತ ಹೇಳ್ಕೊಂಡು ಉತ್ಪಾದಕನಿಗೆ ಅಥವಾ ಮ್ಯಾನುಫ್ಯಾಕ್ಚರರ್ಗೆ ತಿಳಿದರೆ ಮುಂದಿನ ದಿನಮಾನಗಳಲ್ಲಿ ನಿಖರವಾಗಿ ಅವರ ಪ್ರಾಡಕ್ಟುಗಳನ್ನು ಅವರಿಗೆ ಉತ್ಪಾದಿಸಲಿಕ್ಕೆ ಸಹಾಯ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ ಅಥವಾ ಸಂಶಯ. In this session we will try to understand the concept of cross elasticity and promotional elasticity. ಈ ಒಂದು ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಕ್ರಾಸ್ ಇಲಾಸ್ಟಿಸಿಟಿ ಮತ್ತು ಪ್ರಮೋಷನಲ್ ಇಲಾಸ್ಟಿಸಿಟಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇರುವಂತದ್ದು. ಕ್ರಾಸ್ ಇಲಾಸ್ಟಿಸಿಟಿ ಅಂಡ್ ಪ್ರಮೋಷನಲ್ ಇಲಾಸ್ಟಿಸಿಟಿ. ಮೊದಲಿಗೆ ಕ್ರಾಸ್ ಇಲಾಸ್ಟಿಸಿಟಿಯನ್ನು ನೋಡೋಣ. ದಿ ಡಿಗ್ರೀಸ್ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಫಾರ್ ಎ ಗುಡ್ to a change in the price of a related good is cross elasticity of demand. The term cross elasticity of demand may be defined as the ratio of a proportionate change in the quantity demanded commodity X to a given proportionate change in the price of related commodity Y. X and Y may be substitute or complementary or neutral goods. Andre ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಏನು ಎನ್ನುವುದಾಗಿ ಬರುವಂತ ವಿಷಯಗಳು. ಇಲ್ಲಿ ಒಂದು ವಸ್ತುವಿನ ಬೇಡಿಕೆ ಇನ್ನೊಂದು ವಸ್ತುವಿನ ಬೆಲೆಯ ಬದಲಾವಣೆಯ ಪರಿಣಾಮದಲ್ಲಿ ಇರುವಂತಹದ್ದು. ದಿ ಡಿಗ್ರೀಸ್ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಫಾರ್ ಎ ಗುಡ್ ಟು ಎ ಚೇಂಜ್ ಇನ್ ದಿ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್. ಇನ್ನೊಂದು ವಸ್ತುವಿನ ಬೆಲೆ ಬದಲಾವಣೆ ಮತ್ತೊಂದು ವಸ್ತುವಿನ ಬೇಡಿಕೆಗೆ ಬದಲಾವಣೆಗೆ ಕಾರಣ ಆಗುವಂತ. ರೇಷಿಯೋ ಪ್ರಪೋರ್ಷನಲ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಕಮೋಡಿಟಿ ಎಕ್ಸ್ ಟು ಎ ಪ್ರಪೋರ್ಷನಲ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ರಿಲೇಟೆಡ್ ಕಮೋಡಿಟಿ ಆಫ್ ವೈ. ವೈಯ ಬದಲಾವಣೆ ಎಕ್ಸ್ ಮೇಲೆ ಪರಿಣಾಮ ಬೀರುವಂತ, ಅದನ್ನು ನಾವು ಗಮನಿಸಬೇಕು. ಫಾರ್ಮುಲಾ ಹೇಳುವಾಗ ಕ್ರಾಸ್ ಇಲಾಸ್ಟಿಸಿಟಿ ಈಕ್ವಲ್ ಪ್ರಪೋರ್ಷನಲ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಎಕ್ಸ್ ಪ್ರಪೋರ್ಷನಲ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ವೈ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಎಕ್ಸ್ ಪ್ರಾಡಕ್ಟ್, ಪ್ರೈಸ್ ಆಫ್ ವೈ ಪ್ರಾಡಕ್ಟ್. ಸೊ ದಿಸ್ ವಿ ಕ್ಯಾನ್ or we should not hear. So in the case of cross elasticity, what we can witness is that the amount of quantity demanded will change or will vary due to the proportional change in the price of Y product or related product. Not the same product or the same product. It is because of a different product or different article price changes. Or in other words, relative change in the quantity demanded of X by relative change in price of Y. X product ನಲ್ಲಿ ಅಥವಾ X ಪ್ರಾಡಕ್ಟಿನ ಬೇಡಿಕೆಯಲ್ಲಿ ಬದಲಾಗುವಂತಹದ್ದು Y ಪ್ರಾಡಕ್ಟಿನ ಬೆಲೆಯಲ್ಲಿ ಬದಲಾದಕ್ಕೆ. X ಪ್ರಾಡಕ್ಟಿನ ಬೇಡಿಕೆ ಬದಲಾಗುವಂತಹದ್ದು ವೈ ಪ್ರಾಡಕ್ಟಿನ ಪ್ರೈಸ್ ಬದಲಾವಣೆ ಆದಕ್ಕೆ ಅಂತ ಹೇಳ್ಕೊಂಡು ನಾವು ತಿಳಿಬೇಕಾಗುತ್ತೆ. ಡಿಫರೆಂಟ್ ಟೂ ಪ್ರಾಡಕ್ಟ್ಸ್ ದಟ್ ವಿ ಆರ್ ಟೇಕಿಂಗ್ ಇಂಟು ಕನ್ಸಿಡರ್ ಹಿಯರ್. ಟೂ ಪ್ರಾಡಕ್ಟ್ಸ್ ಆರ್ ಕನ್ಸಿಡರಿಂಗ್. In order to clear this one, two product we have to note or we have to consider, and one product price will influences on another
product demand and vice versa. Yes, let's we consider degrees of cross elasticity. First one, or number one, positive cross elasticity. Cross elasticity of demand is positive in the case of substitutes like coffee, tea, coconut oil, groundnut oil, all those things. ಇಲ್ಲಿ ಧನಾತ್ಮಕವಾದ ಕ್ರಾಸ್ ಇಲಾಸ್ಟಿಸಿಟಿ ಛೇದಕ ಸ್ಥಿತಿಸ್ಥಾಪಕತ್ವವನ್ನು ನಮಗೆ ಗಮನಿಸಲಿಕ್ಕಾಗುತ್ತೆ. ಉದಾಹರಣೆಗೆ ಕಾಫಿ ಮತ್ತು ಟೀಯನ್ನು ಹೇಳಿದರಲ್ಲಿ ಕಾಫಿಯ ಬೆಲೆಯ ಏರಿಳಿತದಿಂದ ಟೀಯ ಬೇಡಿಕೆ ಏರಿಳಿತ ಆಗ್ಬೋದು, ಅಥವಾ ಟೀಯ ಬೆಲೆಯ ಏರಿಳಿತದಿಂದ ಕಾಫಿಯ ಬೇಡಿಕೆ ಏರಿಳಿತ ಆಗುವಂಥದ್ದು. ಎರಡು ಪ್ರಾಡಕ್ಟುಗಳು ನಮ್ಮ ಪರಿಗಣನೆಯಲ್ಲಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. OX ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಕಾಫಿ ಹೇಳಿದ್ದಾರೆ, OY ಆಕ್ಸಿಸ್ ಅಲ್ಲಿ ಪ್ರೈಸ್ ಆಫ್ ಟೀ ಹೇಳಿದ್ದಾರೆ. ಇಲ್ಲಿ OP ಬೆಲೆ ಇರುವಂತಹದ್ದು, OP1 ಬೆಲೆ ಇರುವಂತಹದ್ದು, OQ ಅಂಡ್ OQ1 ಇರುವಂತಹದ್ದು. ಟೀಯ ಬೆಲೆ OP ಇಂದ OP1 ಗೆ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಕಾಫಿ OQ ನಿಂದ OQ1 ಗೆ ಜಾಸ್ತಿ ಆಗುವಂಥದ್ದು. ಇಷ್ಟು ಪ್ರಮಾಣ ಜಾಸ್ತಿ, ಇಲ್ಲಿ ಪ್ರೈಸ್ ಇಷ್ಟು ಜಾಸ್ತಿ ಟೀಯದ್ದು, ಇಲ್ಲಿ ಕ್ವಾಂಟಿಟಿ ಡಿಮಾಂಡ್ ಇಷ್ಟು ಜಾಸ್ತಿ ಆಗುವಂಥದ್ದು. ಸೊ ಅದರಿಂದಾಗಿ ಬೇಡಿಕೆಯ ರೇಖೆ D1 ಇಲ್ಲಿ ಅಪ್ವರ್ಡ್ ಸ್ಲೋಪ್ ಅಲ್ಲಿ ಇರುವಂತಹದ್ದನ್ನು ನಮಗೆ ಗಮನಿಸಲಿಕ್ಕಾಗುತ್ತೆ. ಇದು ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿಯನ್ನು ನಾವು ಕರೆಯುವಂಥದ್ದು. ಮುಖ್ಯವಾಗಿ ಇದು ಕಾಂಪ್ಲಿಮೆಂಟರಿ ಗೂಡ್ಸ್ಗಳಲ್ಲಿ ಆಗುವಂಥದ್ದು. ಕಾಂಪ್ಲಿಮೆಂಟ್ ಪೂರಕ ವಸ್ತುಗಳು ಒಂದು ಖರೀದಿ ಮಾಡಿದಾಗ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳಲ್ಲಿ ಇದಾಗುವಂಥದ್ದು. ಕಾಫಿ ಮತ್ತು ಟೀ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳು. ಕಾಫಿಗೆ ಸಬ್ಸ್ಟಿಟ್ಯೂಟ್ ಆಗಿ ಟೀ ಇರುವಂಥದ್ದು, ಟೀಗೆ ಸಬ್ಸ್ಟಿಟ್ಯೂಟ್ ಆಗಿ ಕಾಫಿ ಇರುವಂಥದ್ದು, ಅಥವಾ ಕಾಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಅಥವಾ ಪೆನ್, ಇಂಕ್ ಅದು ಆಗ್ಬೋದು. ಪೆನ್ಸಿಲ್ ಆಗ್ಬೋದು. ಪೆನ್ಸಿಲ್, ಕಾಫಿ, ಟೀ, ಕಾಕೋನಟ್ ಅಂಡ್ ಗ್ರೌಂಡ್ನಟ್ ಆಯಿಲ್ ಒಂದಕ್ಕೊಂದು ಪೂರಕವಾಗಿ ಇರುವಂಥ ಐಟಮ್ಗಳು ಅಂತ ನಾವು ತಿಳಿಬೇಕಾಗುತ್ತೆ. ಸೊ ಪ್ರೈಸ್ ಆಫ್ ಟೀ PP1 ಬದಲಾಗೋದು, ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಕಾಫಿ OQ ಇಂದ OQ1 ಗೆ ಬದಲಾಗೋದು ಅಂತ ನಾವು ತಿಳಿಬೇಕಾಗುತ್ತೆ. A rise in the price of coffee causes an increase in the demand for tea. ಕಾಫಿಯ ಬೆಲೆ ಜಾಸ್ತಿ ಆದ್ದು ಟೀಯ ಬೇಡಿಕೆಯ ಏರಿಳಿತಕ್ಕೆ ಕಾರಣ ಆಗುತ್ತೆ. Similarly, a fall in the price of coconut oil may causes fall in the demand for groundnut oil. ಕಾಕೋನಟ್ ಆಯಿಲ್ನ ಬೆಲೆ ಬದಲಾಗುವಂಥದ್ದು ಗ್ರೌಂಡ್ನಟ್ ಆಯಿಲ್ನ ಬೇಡಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಬೇಕು. ಹೆನ್ಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಈಸ್ ಪಾಸಿಟಿವ್. ಅದರಿಂದಾಗಿ ನಾವೇನು ಹೇಳ್ಬೋದು ಕೇಳಿದರೆ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟುಗಳ ಕೇಸಲ್ಲಿ ಇದು ಪಾಸಿಟಿವ್ ಆಗಿದೆ ಕ್ರಾಸ್ ಎಲಾಸ್ಟಿಸಿಟಿ. ದಿ ಡಿಮಾಂಡ್ ಕರ್ವ್ ಇನ್ ಸಚ್ ಕೇಸಸ್ ಇಸ್ ಅಪ್ವರ್ಡ್ ಸ್ಲೋಪಿಂಗ್, ಮೇಲ್ಮುಖವಾಗಿ ಮೂಮೆಂಟ್ ಆಗುತ್ತೆ ಅಂತ ಹೇಳಬೇಕು. ಮುಂದೆ ನಂಬರ್ 2, ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನೆಗೆಟಿವ್ ಇನ್ ದಿ ಕೇಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್. ಕಾಂಪ್ಲಿಮೆಂಟರಿ ಗೂಡ್ಸ್ಗಳಲ್ಲಿ ಕ್ರಾಸ್ ಇಲಾಸ್ಟಿಸಿಟಿಯು ನೆಗೆಟಿವ್ ಆಗಿರುತ್ತೆ. ಬೈಕ್ ಪೆಟ್ರೋಲ್, ಅದು ಕಾರ್ ಪೆಟ್ರೋಲ್, ಪೆನ್ ಇಂಕ್, ಪೆನ್ ಮತ್ತು ಇಂಕ್ ಆಗಿರ್ಬೋದು, ಟೀ ಮತ್ತು ಮಿಲ್ಕ್, ಅದು ಕಾಂಪ್ಲಿಮೆಂಟರಿ ಗೂಡ್ಸ್, ಪೂರಕ ವಸ್ತುಗಳು ಅಂತ ನಾವು ಕರಿಬೋದು. ಒಂದು ಖರೀದಿ ಮಾಡಿದರೆ ಇನ್ನೊಂದು ಖರೀದಿ ಮಾಡಬೇಕು. ಪೆನ್ ಖರೀದಿ ಮಾಡಿದರೆ ಇಂಕ್ ಖರೀದಿ ಮಾಡಬೇಕು, ಟೀ ಖರೀದಿ ಮಾಡಿದರೆ ಮಿಲ್ಕ್ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಖರೀದಿಗೆ ಇನ್ನೊಂದು ಖರೀದಿ ನಾವು ಮಾಡಬೇಕಾಗುತ್ತೆ. ವಿಚ್ ಆರ್ ಜಾಯಿಂಟ್ಲಿ ಡಿಮಾಂಡೆಡ್, ಹೆನ್ಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನೆಗೆಟಿವ್. ಎರಡನ್ನು ಜೊತೆಯಾಗಿ ನಾವು ಖರೀದಿ ಮಾಡಬೇಕಾಗುತ್ತೆ. ಸೊ ಅದರಿಂದಾಗಿ ಇಲ್ಲಿ ಜಾಯಿಂಟ್ ಎಲಾಸ್ಟಿಸಿಟಿ, ಜಾಯಿಂಟ್ ಆಗಿ ನಾವು ಖರೀದಿ ಮಾಡೋದ್ರಿಂದಾಗಿ ಕ್ರಾಸ್ ಎಲಾಸ್ಟಿಸಿಟಿ ಸಾಮಾನ್ಯವಾಗಿ ನೆಗೆಟಿವ್ ಆಗಿರುತ್ತೆ ಅಂತ ತಿಳಿಬೇಕು. OX ಆಕ್ಸಿಸ್ ಅಲ್ಲಿ ನಾವು ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಗೂಡ್ಸ್ X, ಮಿಲ್ಕ್ ಕೊಡ್ಬೋದು. OY ಆಕ್ಸಿಸ್ ಅಲ್ಲಿ ಪ್ರೈಸ್ ಆಫ್ ಗುಡ್ Y ಅಥವಾ ಶುಗರ್ ಹೇಳ್ಬೋದು. ಇಲ್ಲಿ ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿಯನ್ನು ನಮಗೆ ಹೇಳುತ್ತೆ. ಈ C<0 ಅನ್ನು ಹೇಳುತ್ತೆ. DD ಡೌನ್ವರ್ಡ್ ಸ್ಲೋಪ್ ಕರ್ವ್ ಇರುವಂತಹದ್ದು. ಪ್ರೈಸಸ್ ಆಫ್ ಗೂಡ್ಸ್ Y, ಶುಗರಿನ ಬೆಲೆ ಯಾವುದು, ಹಾಲಿನ ಕ್ವಾಂಟಿಟಿ ಡಿಮಾಂಡೆಡ್ ಮೇಲೆ ಪರಿಣಾಮ ಬೀರುತ್ತೆ. ಶುಗರಿನ ಬೆಲೆ, ಹಾಲಿನ ಕ್ವಾಂಟಿಟಿ, ಇದರ ಶುಗರ್ನ ಬೆಲೆ ಜಾಸ್ತಿ ಆದ ಸಂದರ್ಭದಲ್ಲಿ ಹಾಲಿನ ಕ್ವಾಂಟಿಟಿ ಕಡಿಮೆ ನಾವು ಬಳಕೆ ಮಾಡುತ್ತೇವೆ. ಯಾಕೆ, ಒಂದರ ಬೆಲೆ ಜಾಸ್ತಿ ಆಯಿತು, ಅದು ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಶುಗರಿನ ಬೆಲೆ ಕಡಿಮೆ ಆದವಾಗ ಮಿಲ್ಕ್ ಜಾಸ್ತಿ ಖರೀದಿ ಮಾಡ್ತೇವೆ. ಯಾಕೆ, ಕಡಿಮೆ ಆಯಿತು ಶುಗರ್ ಬೆಲೆ, ಹಾಲು ಜಾಸ್ತಿ ಯೂಸ್ ಮಾಡ್ತೇವೆ, ಆಗ
ಕಾಂಪ್ಲಿಮೆಂಟರಿ ಗೂಡ್ಸ್ ಅಲ್ಲಿ ಡೌನ್ವರ್ಡ್ ಸ್ಲೋಪ್ ಅಲ್ಲಿ ಆಗುತ್ತೆ. ಅಂದ್ರೆ ಒಂದರ ಬೆಲೆ ಏರಿದ್ರೆ ಇನ್ನೊಂದರ ಬೇಡಿಕೆ ಕಡಿಮೆ ಆಗೋದು ಅಂತ ನಾವಿಲ್ಲಿ ತಿಳಿಬೇಕು. ಅಂದ್ರೆ ನೆಗೆಟಿವ್ ಋಣಾತ್ಮಕವಾಗಿ ಅಥವಾ ಯೂನಿವರ್ಸ್ ಆದ ಸಂಬಂಧವನ್ನು ನಮಗೆ ಇಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯತೆ ಇರುವಂಥದ್ದು ಇಲ್ಲಿ ಕಾಂಪ್ಲಿಮೆಂಟರಿ ಗೂಡ್ಸ್ಗಳ ಸಂದರ್ಭದಲ್ಲಿ ಅಂತ ನೆನಪಿಡಬೇಕಾಗುತ್ತೆ. ನೆಗೆಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಕಾಂಪ್ಲಿಮೆಂಟರಿ ಕೇಸ್, ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಸಬ್ಸ್ಟಿಟ್ಯೂಟ್ ಕೇಸ್ ಅಲ್ಲಿಂದ ಹೇಳಬೇಕಾಗುತ್ತೆ. ಮುಂದೆ ಥರ್ಡ್ ಒನ್, ಝೀರೋ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. In the case of neutral or unrelated goods, cross elasticity of demand is zero. Neutral goods are neither substitute nor complementaries. ಇದು ಸಂಬಂಧವೇ ಇಲ್ಲದ ಸರಕುಗಳ ಕೇಸಲ್ಲಿ ಆಗುವಂತಹದ್ದು. ಒಂದು ಐಟಮಿಗೆ ಇನ್ನೊಂದು ಐಟಮ್ ಸಂಬಂಧವೇ ಇಲ್ಲ. ಆ ಸಂದರ್ಭದಲ್ಲಿ ಝೀರೋ ಕ್ರಾಸ್ ಎಲಾಸ್ಟಿಸಿಟಿ ನಮಗೆ ಗಮನಿಸಲಿಕ್ಕೆ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಗುಡ್ ಎಕ್ಸ್ ಬಿಡಿ, ಪ್ರೈಸಸ್ ಆಫ್ ಗುಡ್ ವೈ ವಾಟರ್ ಮೆಲನ್ ವೈ ಆಕ್ಸಿಸ್ ಅಲ್ಲಿ ಹೇಳಿದ್ದಾರೆ. ಡಿಮಾಂಡ್ ಡಿ ಡಿ ರೇಖೆ ಆಗಿದೆ. ಇ ಸಿ ಕ್ರಾಸ್ ಎಲಾಸ್ಟಿಸಿಟಿ 0 ಆಗಿದೆ. ಇ ಸಿ ಈಕ್ವಲ್ 0 ಆಗಿದೆ. ಅಂದ್ರೆ ಇಲ್ಲಿ ವಾಟರ್ ಮೆಲನ್ನಿಗೂ ಬಿ ಡಿಗೂ ಸಂಬಂಧವೇ ಇಲ್ಲ. ಪ್ರೈಸ್ ಆಫ್ ಗುಡ್ ವೈ ವಾಟರ್ ಮೆಲನ್ನ ಬೆಲೆ ಬಿ ಡಿಯ ಬೇಡಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅದು ತಟಸ್ಥವಾಗಿದೆ, ನ್ಯೂಟ್ರಲ್ ಆಗಿದೆ, ವರ್ಟಿಕಲ್ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಅದರಿಂದಾಗಿ ಝೀರೋ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ನ್ಯೂಟ್ರಲ್ ಅಥವಾ ಅನ್ರಿಲೇಟೆಡ್ ಪ್ರಾಡಕ್ಟ್ ಮೇಲೆ ಆಗೋದು ಅಂತ ಹೇಳ್ಕೊಂಡು ನೀವು ತಿಳಿಬೇಕಾಗುತ್ತೆ. ದಟ್ ಇಸ್ ದಿ ಥರ್ಡ್ ಟೈಪ್ಸ್ ಕ್ರಾಸ್ ಎಲಾಸ್ಟಿಸಿಟಿ ಅಂತ ಹೇಳ್ಬೋದು. ಮುಂದೆ ಪ್ರಮೋಷನಲ್ ಇಲಾಸ್ಟಿಸಿಟಿ ಅಥವಾ ಅಡ್ವರ್ಟೈಸಿಂಗ್ ಇಲಾಸ್ಟಿಸಿಟಿ ಅಂತ ಕರಿತೇವೆ. ಪ್ರಮೋಷನಲ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ಸ್ ದಿ ಎಕ್ಸ್ಪಾನ್ಷನ್ ಆಫ್ ಡಿಮಾಂಡ್ by means of advertisement and other promotional efforts. Advertising elasticity of demand is also called promotional elasticity of demand, as the basic aim of advertisement is sales promotion. ಅಂದ್ರೆ ಬೇಡಿಕೆಯಲ್ಲಿ ಬದಲಾಗುವಂಥದ್ದು ಅಥವಾ ಅಧಿಕವಾಗುವಂಥದ್ದು ಯಾಕೆ ಯಾವಾಗ ಕೇಳಿದರೆ ಜಾಹೀರಾತಿನ ಪ್ರಮಾಣದಲ್ಲಿ, ಜಾಹೀರಾತಿಗೆ ಮಾಡಿದ ಖರ್ಚಿನಲ್ಲಿ ಬದಲಾವಣೆಯಾದ ಪರಿಣಾಮದಲ್ಲಿ ಅಥವಾ ಪ್ರಮೋಷನಲ್ ಆಕ್ಟಿವಿಟಿ ಜಾಸ್ತಿ ಮಾಡಿದ ಪರಿಣಾಮದಲ್ಲಿ ಬೇಡಿಕೆಯಲ್ಲಿ ಬದಲಾಗುವಂಥದ್ದು. ಇನ್ ದಿ ಸೆನ್ಸ್ ದಟ್ ಹೌ ಮಚ್ ಎ ಕಂಪನಿ ವಿಲ್ spend over the advertisement, that's the matter in case of this promotional elasticity. If the company spends or doing expenses more on the advertisement, how much quantity demanded in addition to the last year or in addition to the previous, there is demand is there, that we can note here. If there is positive, I mean the advertisement expenditure is a certain amount, and because of that the additional revenue or additional demand and additional revenue we are getting is more, then it is a positive or favorable one, and vice versa. This is that if it is doing advertisement expenditure is more but the quantity demanded is less or the quantity sales is less, then that time it's not so much useful that spending more and more on the the advertisement, that we should not. ಅಂದ್ರೆ ಜಾಹೀರಾತಿಗೆ ಮಾಡಿದ ಖರ್ಚು ಮತ್ತು ಅದರ ಪರಿಣಾಮದಲ್ಲಿ ಆಗುವಂತ ಸೇಲ್ ಇಲ್ಲಿ ನಾವು ಗಮನಿಸಲಿಕ್ಕಿರುವಂತದ್ದು. ಜಾಹೀರಾತಿಗೆ ಮಾಡುವ ಖರ್ಚು ಗಿಂತ ಸೇಲ್ ಜಾಸ್ತಿ ಆಗ್ತಾ ಉಂಟು, ಅಥವಾ ಜಾಹೀರಾತಿಗೆ ನಾವು ಜಾಸ್ತಿ ಖರ್ಚು ಮಾಡಿದಾಗ ಸೇಲ್ ಕೂಡ ಜಾಸ್ತಿ ಆಗ್ತಾ ಉಂಟು, ಅನುಕೂಲಕರವಾಗಿದೆ. ಜಾಹೀರಾತಿಗೆ ಮಾಡಿದ ಖರ್ಚಿಗಿಂತ ಕಡಿಮೆ ಪ್ರಮಾಣದಲ್ಲಿ ಸೇಲ್ ಆಗ್ತಾ ಉಂಟು, ಇಟ್ ಇಸ್ ನಾಟ್ ಫೇವರೇಬಲ್. ಅದು ಸೂಕ್ತ ಅಥವಾ ಫೇವರೇಬಲ್ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಎಷ್ಟು ನಾವು ಜಾಹೀರಾತಿ ಖರ್ಚು ಮಾಡ್ತೇವೆ, ಸೇಲ್ ಎಷ್ಟಾಗುತ್ತೆ ಎನ್ನುವುದಾಗಿ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಅಡ್ವರ್ಟೈಸಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಆಲ್ಸೋ ಕಾಲ್ಡ್ ಪ್ರಮೋಷನಲ್ ಇಲಾಸ್ಟಿಸಿಟಿ ಅಂತ ಕರಿತೇವೆ. ಇದನ್ನು ಜಾಹೀರಾತು ಇಲಾಸ್ಟಿಸಿಟಿ ಅಥವಾ ಪ್ರಮೋಷನಲ್ ಇಲಾಸ್ಟಿಸಿಟಿ ಅಂತ ಕರಿತೇವೆ. ಇದು ಸೇಲ್ ಆಧಾರದಲ್ಲಿ ನಾವು ಮುಖ್ಯವಾಗಿ ಲೆಕ್ಕಾಚಾರ ಮಾಡುವಂಥದ್ದು. ಅಂದರೆ ಎಷ್ಟು ಜಾಹೀರಾತು ಎಷ್ಟು ಸೇಲ್ ಆಯಿತು ಮತ್ತು ಸೇಲ್ ಆದ ಪರಿಣಾಮದಲ್ಲಿ ಎಷ್ಟು ಅಲ್ಲಿ ಹೆಚ್ಚುವರಿ ಆದಾಯ ಬಂತು. ಸೇಲ್ ಮೀನ್ಸ್ ಡಿಮಾಂಡ್ ಇರುವಂಥದ್ದು, ಎಷ್ಟು ಜಾಹೀರಾತು ಎಷ್ಟು ಡಿಮಾಂಡ್, ಆ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡ್ಬೋದು. ಎಷ್ಟು ಜಾಹೀರಾತು ಎಷ್ಟು ಸೇಲ್ ಅಂತ ಕೂಡ ನಮಗೆ ಅನಾಲಿಸಿಸ್ ಮಾಡ್ಬೋದು ಅಂತ ನೀವು ತಿಳಿಬೇಕಾಗುತ್ತೆ. ನೆಕ್ಸ್ಟ್ ಈ ಡಯಾಗ್ರಾಮ್ ಅನ್ನು ನಾವು ಗಮನಿಸುವಾಗ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಅಡ್ವರ್ಟೈಸಿಂಗ್ ಎಕ್ಸ್ಪೆಂಡಿಚರ್ ರುಪೀಸ್ ನಲ್ಲಿ ಹೇಳಿರುವಂತಹದ್ದು, ಓ ವೈ ಆಕ್ಸಿಸ್ ಅಲ್ಲಿ ನಮಗೆ ಅಮೌಂಟ್ ಆಫ್ ಸೇಲ್ಸ್ ಅನ್ನು ಹೇಳಿದ್ದಾರೆ. ಇಲ್ಲಿ ಓ ಎಂ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇರುವಾಗ ಅಮೌಂಟ್ ಆಫ್ ಸೇಲ್ಸ್ ಓ ಎಂ ತನಕ ಆಗಿರುತ್ತೆ, ಅದು ಎಂ ಆಗಿರುತ್ತೆ. ಓ ಎನ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇರುವಾಗ ಎನ್ ಇನ್ನಷ್ಟು ನಮಗೆ ಅಲ್ಲಿ ಅಮೌಂಟ್ ಆಫ್ ಸೇಲ್ ಹೇಳುವಂತಹದ್ದು. ಮತ್ತು ನಾವು ಅಥವಾ ಕಂಪನಿ ಖರ್ಚು ಜಾಸ್ತಿ ಮಾಡಿದರೆ ಅಡ್ವರ್ಟೈಸ್ಮೆಂಟಿಗೆ, ಅಂದರೆ
spending beyond the ON level to the advertisement or the promotional purpose, then it is not so much affecting on the quantity demand or the sales, because after N, if you observe this total sales, TS means total sales is constant or horizontal one. So there is not so much influences with regard in this context. So that's why till ON it's okay. Spending the amount till ON is okay, because gradually there is total sales increases through OM and reaching till ON NN level. After that it is not increasing trend, rather as a constant it moves. So this is what the effect of the advertisement or advertising expenditure. ಅಂದ್ರೆ ಕಂಪನಿಗಳು ಅಥವಾ ಈ ಸಂದರ್ಭದಲ್ಲಿ OM ತನಕ ನಾವು ಜಾಹೀರಾತಿಗೆ ಖರ್ಚು ಮಾಡಿದಾಗ MM ನಷ್ಟು ನಮಗೆ ಸೇಲ್ ಆಗುತ್ತೆ. ನಾವು ಮತ್ತು ಕೂಡ ಅಂದ್ರೆ ON ನಷ್ಟು ನಾವು ಜಾಹೀರಾತಿಗೆ ಖರ್ಚು ಮಾಡಿದ್ರೆ NN ನಷ್ಟು ನಮಗೆ ಸೇಲ್ ಆಗುತ್ತೆ. ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಪುನಃ ನಾವು ಖರ್ಚು ಮಾಡಿದ್ರೆ ಅಂದ್ರೆ ON ಗಿಂತಲೂ ಮತ್ತು ನಾವು ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅದು ಸೇಲ್ ಮೇಲೆ ದೊಡ್ಡ ಪರಿಣಾಮ ಬೀರುವುದಿಲ್ಲ. ಯಾಕೆಂತ ಕೇಳಿದ್ರೆ ಇಲ್ಲಿ ಹಾರಿಜಾಂಟಲ್ ಆದ ಸಮಾನಾಂತರವಾದ ರೇಖೆ ಇದೆ. ಟೋಟಲ್ ಸೇಲ್ ಇನ್ಕ್ರೀಸ್ ಇಲ್ಲ, ಡಿಕ್ರೀಸು ಆಗಿಲ್ಲ, ಸಮಾನಾಂತರವಾಗಿದೆ ಅಂತ ನಾವು ತಿಳಿಬೇಕು. The formula used to measure the advertising elasticity in the following: proportionate change in sales by proportionate change in advertisement expenditure. ಎಷ್ಟು ಪ್ರಮಾಣದಲ್ಲಿ ಸೇಲ್ ಅಲ್ಲಿ ಬದಲಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಜಾಹೀರಾತು ಖರ್ಚು ಬದಲಾಗುತ್ತೆ ಅಂತ ನೋಡುವಂತದ್ದೇ ಪ್ರಮೋಷನಲ್ ಇಲಾಸ್ಟಿಸಿಟಿ ಅಥವಾ ಅಡ್ವರ್ಟೈಸ್ಮೆಂಟ್ ಇಲಾಸ್ಟಿಸಿಟಿ ಅಂತ ತಿಳಿಬೇಕು. Advertisement is not needed for minimum level of sales. ಮಿನಿಮಮ್ ಲೆವೆಲ್ ಆಫ್ ಸೇಲುಗಳಿಗೆ ಜಾಹೀರಾತಿನ ಅಗತ್ಯ ಇರುವುದಿಲ್ಲ. ಕಡಿಮೆ, ಒಂದಷ್ಟು ಕಡಿಮೆ ಮಾತ್ರ ಸೇಲ್ ಮಾಡಬೇಕು. ನಾವು ನೀಡ್ ದಟ್ ಟೈಮ್ ದಿ ಅಡ್ವರ್ಟೈಸ್ಮೆಂಟ್. ಬಿಯಾಂಡ್ ದಿ ಮಿನಿಮಮ್ ಲೆವೆಲ್, ಸೇಲ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಅಂಡ್ ಸೇಲ್ಸ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್. ಅಲ್ಲಿ ಜಾಹೀರಾತು ಜಾಸ್ತಿ ಆದವಾಗ ಸೇಲ್ ಜಾಸ್ತಿ, ಜಾಹೀರಾತು ಕಡಿಮೆ ಆದವಾಗ ಜಾಹೀರಾತು ಕಡಿಮೆ ಆಗುವ ಸಂದರ್ಭಗಳು ಕೂಡ ಇರುವಂಥದ್ದು. Increase in sales will be more than proportionate to the increase in advertisement expenditure in the initial stage. ಆರಂಭದ ಸ್ಟೇಜ್ ಅಲ್ಲಿ ಜಾಸ್ತಿ ಸಾಮಾನ್ಯವಾಗಿ ಅಲ್ಲಿ ಸೇಲ್ ಜಾಸ್ತಿ ಆಗುವಂತದ್ದು ಜಾಹೀರಾತು ಕೊಟ್ಟಾಗ ನಮಗೆ ಗಮನಿಸಲಿಕ್ಕೆ ಸಾಧ್ಯತೆ ಇರುವಂತದ್ದು ಅಂತ ನಾವು ತಿಳಿಬೇಕಾಗುತ್ತೆ. ಹಾಗೇನೆ ಇನ್ಕ್ರೀಸ್ advertisement expenditure will result in less than proportionate increase in sales beyond a particular point. ಒಂದು ನಿಖರವಾದ ನಿರ್ದಿಷ್ಟವಾದ ಪಾಯಿಂಟ್ ನಂತರ ಅಲ್ಲಿ ಪುನಃ ನಾವು ಜಾಹೀರಾತಿಗೆ ಸ್ಪೆಂಡ್ ಮಾಡಿದ್ರೆ ಹೆಚ್ಚೇನು ಅದರಿಂದ ಅನುಕೂಲಗಳಾಗೋದಿಲ್ಲ ಅಂತ ಅಲ್ಲಿ ತಿಳಿಯುವಂತದ್ದು. ಅಡ್ವರ್ಟೈಸಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ಸ್ ದಿ ಎಫೆಕ್ಟ್ ಆಫ್ ಅಡ್ವರ್ಟೈಸಿಂಗ್ ಕಾಸ್ಟ್ ಆನ್ ಸೇಲ್ಸ್. ಅಲ್ಲಿ ಅಡ್ವರ್ಟೈಸಿಂಗ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ ಮಾಡುವಾಗ ಇಫೆಕ್ಟ್ ಆಫ್ ಅಡ್ವರ್ಟೈಸಿಂಗ್ ಕಾಸ್ಟ್ ಆನ್ ಸೇಲ್ಸ್ ಬಗ್ಗೆ ನಾವಲ್ಲಿ ಗಮನಿಸ್ತೇವೆ. Advertising elasticity is the ratio of proportionate change in sales to proportionate change in the advertisement expenditure. ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಬದಲು ಮಾಡ್ತೇವೋ ಮತ್ತು ಅದಕ್ಕೆ ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಸೇಲ್ ಬದಲಾಗುತ್ತೋ ಅದರ ಆಧಾರದಲ್ಲಿ ನಾವು ನಿರ್ಧರಿಸುವಂತದ್ದನ್ನು ನಾವು ಪ್ರಮೋಷನಲ್ ಇಲಾಸ್ಟಿಸಿಟಿ ಅಥವಾ ಅಡ್ವರ್ಟೈಸ್ಮೆಂಟ್ ಇಲಾಸ್ಟಿಸಿಟಿ ಅಂತ ನಾವು ಕರಿತೇವೆ ಅಂತ ನೀವು ತಿಳಿಬೇಕಾಗುತ್ತೆ. ಎಸ್, ಸೆಷನ್ ಸಮ್ಮರಿ ನಾವು ಗಮನಿಸುವಾಗ in this session we discussed about cross elasticity and promotional elasticity. Advertising elasticity of demand measures the effect of advertising cost on sales. ಅಂದ್ರೆ ಈ ಒಂದು ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಿರುವಂತಹ ವಿಷಯಗಳಲ್ಲಿ ಮುಖ್ಯವಾಗಿ ಕ್ರಾಸ್ ಇಲಾಸ್ಟಿಸಿಟಿ ಬಗ್ಗೆ ಅಧ್ಯಯನ ಮಾಡಿರುವಂತದ್ದು. ಒಂದು ವಸ್ತುವಿನ ಬೆಲೆ ಇನ್ನೊಂದು ವಸ್ತುವಿನ ಬೇಡಿಕೆಯ ಮೇಲೆ ಪರಿಣಾಮ ಬೀರುವಂತದ್ದನ್ನು ನಾವಲ್ಲಿ ಗಮನಿಸಿರುವಂತದ್ದು. ಎರಡು ಪ್ರಾಡಕ್ಟ್ಗಳು, ಎಕ್ಸ್ ಪ್ರಾಡಕ್ಟ್, ವೈ ಪ್ರಾಡಕ್ಟ್. ಎಕ್ಸ್ ಪ್ರಾಡಕ್ಟ್ ನ ಬೇಡಿಕೆ ವೈ ಪ್ರಾಡಕ್ಟ್ ನ ಪ್ರೈಸ್ಗೆ ಡಿಪೆಂಡ್ ಆಗಿರುವಂತದ್ದು, ವೈಸ್ ವರ್ಸ. ಅಥವಾ ಎಕ್ಸ್ ಪ್ರಾಡಕ್ಟ್ ನ ಬೆಲೆ ಈ ಪ್ರಾಡಕ್ಟ್ ವೈ ಪ್ರಾಡಕ್ಟ್ ನ ಬೇಡಿಕೆ ಮೇಲೆ ಪರಿಣಾಮ ಬೀರುವಂತದ್ದು. ಅಲ್ಲಿ ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿ, ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿ, ದೆನ್ ಝೀರೋ ಕ್ರಾಸ್ ಇಲಾಸ್ಟಿಸಿಟಿ ಅನ್ರಿಲೇಟೆಡ್ ಪ್ರಾಡಕ್ಟ್ಗಳಲ್ಲಿ ನಾವು ಗಮನಿಸಿರುವಂಥದ್ದು. ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಗಳಲ್ಲಿ, ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಗಳಲ್ಲಿ ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿಗಳನ್ನೆಲ್ಲ ನಾವು ಅಲ್ಲಿ ಗಮನಿಸಿದ್ದೇವೆ. ಆಮೇಲೆ ಪ್ರಮೋಷನಲ್ ಇಲಾಸ್ಟಿಸಿಟಿ ಅಥವಾ ಅಡ್ವರ್ಟೈಸ್ಮೆಂಟ್ ಇಲಾಸ್ಟಿಸಿಟಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ಬಂದಿರುವಂತಹ ಕಾನ್ಸೆಪ್ಟ್, ಅದು ಜಾಹೀರಾತು ಮತ್ತು ಬೇಡಿಕೆಯ ಲೆಕ್ಕಾಚಾರ ಅಲ್ಲಿ ಮಾಡಿರುವಂತಹದ್ದು. ಎಷ್ಟು ಪ್ರಮಾಣದಲ್ಲಿ ಜಾಹೀರಾತು ಕೊಡ್ತೇವೆ ಅಥವಾ ಜಾಹೀರಾತಿಗೆ ಖರ್ಚು ಮಾಡ್ತೇವೆ ಮತ್ತು ಅದರ ಪರಿಣಾಮದಲ್ಲಿ ಎಷ್ಟು ಸೇಲ್ ಆಗುತ್ತೆ ನಮಗೆ, how much we are spending or the company is spending on the advertisement, and due to that how much there is what the sales increases, whether their sales increases, decreases, whether constant, whether influences. In the summary angle they are stressing that
as the company is spending more on advertisement, the initial stage the output or the sale maybe increases. Gradually, when further and further a company spends on the advertisement, then slowly normalizing or horizontal movement that we can witness there. ಆರಂಭದಲ್ಲಿ ನಾವು ಅಡ್ವರ್ಟೈಸ್ಗೆ ಖರ್ಚು ಮಾಡಿದವಾಗ ಏರುಗತಿಯಲ್ಲಿ ಏನು ಸೇಲ್ಸ್ ಜಾಸ್ತಿ ಆಗುತ್ತೆ, ಮತ್ತು ನಾವು ಖರ್ಚು ಮಾಡಿದಾಗ ಅದು ಒಂದು ಹಂತದ ಕಳೆದ ನಂತರ ಹಾರಿಜಾಂಟಲ್ ಆಗಿ ಅಥವಾ ಸಮಾನಾಂತರವಾಗಿ ಮೂವ್ಮೆಂಟ್ ಆಗುವುದನ್ನು ನಾವು ಗಮನಿಸಬಹುದು. ಅಂದರೆ ಸಣ್ಣ ಸೇಲ್ ಮಾಡುವಂಥ ಉದ್ದೇಶ ಇರುವಾಗ ಅಲ್ಲಿ ಜಾಹೀರಾತಿನ ಅಗತ್ಯ ಇರೋದಿಲ್ಲ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮತ್ತು ತುಂಬ ಇನ್ಫ್ಲೂಯೆನ್ಸ್ ಆಗಿ ನಾವು ಸೇಲ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಜಾಹೀರಾತು ಪ್ರಮುಖವಾಗಿ ಬೇಕಾಗಿರುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಇದು ಜಾಹೀರಾತು ಮತ್ತು ಜಾಹೀರಾತುಗೆ ಮಾಡುವ ಖರ್ಚು ಮತ್ತು ಜಾಹೀರಾತು ಮತ್ತು ಸೇಲ್ಸ್ನಲ್ಲಿ ಆಗುವ, ಸೇಲ್ಸ್ ಮೀನ್ಸ್ ಬೇಡಿಕೆ ಆಗಿರುತ್ತೆ. ಎಷ್ಟು ನಾವು ಸೇಲ್ ಮಾಡ್ತೇವೆ ಅಷ್ಟರಲ್ಲಿ ಬೇಡಿಕೆ ಇರುತ್ತೆ, ಅದು ಬೇಡಿಕೆಯು ಸೇಲ್ಸ್ ಅಲ್ಲಿ ಇಂಟರ್ಲಿಂಕ್ಡ್ ಆಗಿರುತ್ತೆ. ಸೊ ಅದರ ಆಧಾರದಲ್ಲಿ ನಾವು ಲೆಕ್ಕಾಚಾರ ಮಾಡೋದು ಅಂತ ನಾವು ತಿಳಿಬೇಕಾಗುತ್ತೆ. ಇದಿಷ್ಟು ಮುಖ್ಯವಾಗಿ ಕ್ರಾಸ್ ಇಲಾಸ್ಟಿಸಿಟಿ ಮತ್ತು ಅಡ್ವರ್ಟೈಸ್ಮೆಂಟ್ ಅಥವಾ ಅಡ್ವರ್ಟೈಸಿಂಗ್ ಇಲಾಸ್ಟಿಸಿಟಿ ಬಗ್ಗೆ ಇರುವಂತ ಐಡಿಯಾಗಳು. ಮುಂದೆ ರೆಫರೆನ್ಸ್ ಪುಸ್ತಕಗಳನ್ನು ನಾವು ಗಮನಿಸುವಾಗ ಈ ಹಿಂದೆ ನೋಡ್ಕೊಂಡಾಗೆ ಎಚ್.ಎಲ್. ಅಹುಜಾ ಅವರ ಅಡ್ವಾನ್ಸ್ಡ್ ಎಕನಾಮಿಕ್ ಥಿಯರಿ, ಎಚ್.ಎಸ್. ಅಗರ್ವಾಲ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಪುಸ್ತಕ, ಎಂ.ಎಲ್. ಜಿಂಗನ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಎಂ.ಎಲ್. ಸೇತ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಹಾಗೇನೆ ಸುಶೀಲಾ ಪ್ರಭಾಕರ್ ಅವರು ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನು ಇದಕ್ಕೆ ಆಧಾರವಾಗಿಟ್ಟು ಅಧ್ಯಯನ ಮಾಡಿಕೊಳ್ಬಹುದು ನಮಗೆ. ಎಸ್, ಇದಿಷ್ಟು ಮುಖ್ಯವಾಗಿ ಕ್ರಾಸ್ ಇಲಾಸ್ಟಿಸಿಟಿ ಮತ್ತು ಪ್ರಮೋಷನಲ್ ಇಲಾಸ್ಟಿಸಿಟಿ ಸಂಬಂಧಪಟ್ಟಂತ ಅಧ್ಯಯನದ ವಿಷಯಗಳು. ಮುಂದಿನ ಸೆಷನ್ ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಚರ್ಚಿಸೋಣ. ವಂದನೆಗಳು.